ಮೊದಲನೇದು, ಇವತ್ತು ನಾನು ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಗಂಭೀರ ಸ್ವರೂಪದ ಬರದ ಪರಿಸ್ಥಿತಿಯನ್ನು ತಮ್ಮ ಜೊತೆ ಹಂಚಿಕೊಡೋದಕ್ಕೆ ರಾಜ್ಯದ ಜನತೆಗೆ ಗೊತ್ತಾಗಲಿ ಅಂತೇಳಿ ನಾನು ಕರೆದಿದ್ದೇನೆ. 1976 ಆದಮೇಲೆ ಜೂನ್ ತಿಂಗಳಲ್ಲಿ ಇಷ್ಟೊಂದು ಕಡಿಮೆ ಮಳೆ ಆಗಿದ್ದಿಲ್ಲ. 76 ನಂತರ ಜೂನ್ ಆವರೇಜ್ ಅಷ್ಟು ಕಡಿಮೆ ಮಳೆ ಆಗಿದೆ. 23ನಲ್ಲಿ ಸ್ವಲ್ಪ ಜುಲೈನಲ್ಲಿ ಒಂದಿಷ್ಟು ಮಳೆ ಬಂದಿತ್ತು 2023ನಲ್ಲಿ. ಆದರೆ 76ನಿಂದ ಜೂನ್ ಆವರೇಜ್ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿರಲಿಲ್ಲ. ಜೂನ್ 1ರಿಂದ ಆಗಸ್ಟ್ 26ಕ್ಕೆ 666 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ನಮಗೆ ಎಕ್ಸ್ಪೆಕ್ಟೆಡ್ ರೇಂಜ್ ಆನ್ ಆನ್ ಆವರೇಜ್ 666 ಮಿಲಿಮೀಟರ್. ಆದರೆ ನಮಗೆ ಈಗ ಆಗಿರ್ತಕ್ಕಂಥದ್ದು 465 ಮಿಲಿಮೀಟರ್. ಅದು ಕೂಡ ಎಲ್ಲ ಸ್ಪೊರಾಡಿಕ್ ರೈನ್, ಕಂಟಿನ್ಯೂಸ್ ಆಗಿ ಎಲ್ಲ ಕಡೆನೂ ಆಗಲಿಲ್ಲ. Against 666, we have received only 465 millimeters. ಇಂಟೀರಿಯರ್ ಕರ್ನಾಟಕ, ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸೌತ್ ಈಸ್ಟ್, ಮಲೆನಾಡಿನಲ್ಲಿ 35% ಮತ್ತು ಕರಾವಳಿ ಪ್ರದೇಶದಲ್ಲಿ 24% ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು. 24 ರಾಜ್ಯದ 29 ಜಿಲ್ಲೆಗಳ ಪೈಕಿ 190 ತಾಲೂಕು ಮಳೆ ಕೊರತೆ ಆಗಿದೆ ಮತ್ತು 13 ತಾಲೂಕು ತೀವ್ರ ಕೊರತೆ ಆಗಿದೆ, ಅಂದ್ರೆ ಲಾರ್ಜ್ ಡೆಫಿಸಿಟ್. 190 ತಾಲೂಕಲ್ಲಿ ಕೊರತೆ, ಅಂದ್ರೆ ನಾರ್ಮಲ್ ರೈನ್ಫಾಲ್ಗಿನ್ನ ಕಡಿಮೆ ಆಗಿದೆ. ಅದರಲ್ಲಿ 13 ತಾಲೂಕಲ್ಲಿ ಸಿವಿಯರ್ ಆಗಿದೆ. ನಮಗೆ ಈಗ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. ಅದಕ್ಕೆ ಒಂದು ಮಾನದಂಡ ಇದೆ. ಕೇಂದ್ರ ಸರ್ಕಾರ 2020ರಲ್ಲಿ ಒಂದು ಡ್ರಾಫ್ಟ್ ಮ್ಯಾನ್ಯುಯಲ್ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ. ಆ ಡ್ರಾಫ್ಟ್ ಮ್ಯಾನ್ಯುಯಲ್ ಪ್ರಕಾರ ಟ್ರಿಗರ್ 1, ಟ್ರಿಗರ್ 2 ಹಾಗೆ ಅಂತೇಳಿ ಒಂದು ಡಿಫೈನ್ ಮಾಡಿದ್ದಾರೆ. ಟ್ರಿಗರ್ 1ನಲ್ಲಿ 3 ವಾರ ಕಂಟಿನ್ಯೂಸ್ ಆಗಿ ಡ್ರೈ ಸ್ಪೆಲ್ ಇರಬೇಕು. ಅಂದರೆ ಮಳೆ ಬರಬಾರ್ದು 3 ವಾರ ಅಥವಾ ಇನ್ನೂ ಹೆಚ್ಚು, 3 ವಾರಕ್ಕಿಂತ ಹೆಚ್ಚು, ಮಿನಿಮಮ್ 3 ವೀಕ್ಸ್. ಅದನ್ನ ಕನ್ಸಿಡರ್ ಮಾಡಬೇಕು. ಟ್ರಿಗರ್ 2ನಲ್ಲಿ ಬಿತ್ತನೆಯ ಪ್ರಮಾಣ, ಸೋಯಿಂಗ್ ಪರ್ಸೆಂಟೇಜ್, ಬೆಳೆಗಳ ಸ್ಥಿತಿಗತಿ, 3ನೇದು ಮಣ್ಣಿನ ತೇವಾಂಶ, ಸಾಯಿಲ್ ಮಾಯಿಶ್ಚರ್, 4ನೇದು ಅಂತರ್ಜಲದ ಪ್ರಮಾಣ, 5ನೇದು ಕೆರೆ ಕಟ್ಟೆಗಳಲ್ಲಿ ಮತ್ತು ಅಣೆಕಟ್ಟುಗಳಲ್ಲಿ ನೀರಿನ ಪ್ರಮಾಣ,
ಈ ಪ್ಯಾರಾಮೀಟರ್ಸ್ ಅನ್ನ ನೋಡಿ ನೀವು ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಬಹುದು. ಸೊ ಐ ರಿಪೀಟ್, ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಮಾಡಿದೆ. 2020ರಲ್ಲಿ ಡ್ರಾಫ್ಟ್ ಮ್ಯಾನ್ಯುಯಲ್ ಅಂತೇಳಿ ಅವರು ಪ್ರಕಟಣೆ ಮಾಡಿದ್ದಾರೆ. ಅದರ ಪ್ರಕಾರ ಕಂಟಿನ್ಯೂಸ್ ಆಗಿ 3 ವಾರ ಅಥವಾ ಅದಕ್ಕೂ ಹೆಚ್ಚು ಡ್ರೈ ಸ್ಪೆಲ್ ಇರಬೇಕು. ಬಿತ್ತನೆ ಪ್ರಮಾಣ, ಬಿತ್ತನೆ ಬೆಳೆಗಳ ಸ್ಥಿತಿ, ಸಾಯಿಲ್ ಮಾಯಿಶ್ಚರ್, ಅಂತರ್ಜಲ ಪ್ರಮಾಣ ಮತ್ತು ಕೆರೆ ಕಟ್ಟೆಗಳಲ್ಲಿ ನೀರು ಇರ್ತಕ್ಕಂಥದ್ದು ಹಾಗೂ ಅಣೆಕಟ್ಟೆಗಳಲ್ಲಿ ನೀರು ಇರ್ತಕ್ಕಂಥದ್ದು, ಇದು ಪ್ಯಾರಾಮೀಟರ್ಸ್. ಈ ಪರ್ಸೆಂಟೇಜ್ಗಳನ್ನು ನೋಡಿಕೊಂಡು ನಾವು ವೆದರ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಈಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಅಫೆಕ್ಟೆಡ್ ಆರ್ ನಾಟ್ ಅಂತ ಹೇಳಿ ನಾವು ತೀರ್ಮಾನ ಮಾಡ್ತೇವೆ. ನಮಗೆ 134 ತಾಲೂಕು ಈ ಫಸ್ಟ್ ಫೇಸ್ನಲ್ಲಿ ಈ ಡ್ರಾಟ್ ಅಫೆಕ್ಟೆಡ್ ಏರಿಯಾ ಅಂತ ಡಿಕ್ಲೇರ್ ಮಾಡೋದಕ್ಕೆ ಅಂದಾಜು ಕ್ವಾಲಿಫೈ ಆಗ್ಬೋದು ಅಂತೇಳಿ ನಾವು ನಮಗೆ ಸಿಕ್ಕಿದ್ದ ಡೇಟಾ ಪ್ರಕಾರ ಅಂದಾಜು ಮಾಡಿದವು. 134. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ, ಆ್ಯಕ್ಚುಯಲ್ಸ್ ಏನಿದೆ ಅಂತೇಳಿ ಈ ನಾನು ಹೇಳಿದ ಪ್ಯಾರಾಮೀಟರ್ಸ್ಗಳನ್ನ ನೋಡೋದಕ್ಕೆ 134 ತಾಲೂಕಿಗೆ ಟೀಮ್ಗಳನ್ನು ಕಳಿಸಿದ್ದು.